ಬಿ ಹ್ಯಾಪಿ ಗೋಲ್ಡ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಗುರುವಿನ ದೇಶ ಹೇಗಿದೆ ಅಂತ ನಾವು ಈ ವಿಡಿಯೋನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೀವಿ. ನಮ್ ಜೊತೆ ಖ್ಯಾತ ಜ್ಯೋತಿಷ್ಯಗಳಾದಂತಹ ಶ್ರೀಪತಿ ಭಟ್ ಆಚಾರ್ಯ ಗುರುಜಿಯವರು ಇದ್ದಾರೆ ನಮ್ ಜೊತೆ. ಗುರುಜಿಯವರೇ, ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಈಗ ಸಿಂಹ ರಾಶಿಯವರಿಗೆ ಗುರುವಿನ ಪ್ರಭಾವ ಯಾವ ರೀತಿಯಾದಂತಹ ಪ್ರಭಾವ ಬೀರುತ್ತೆ ಅನ್ನೋದನ್ನ ತಿಳಿಸ್ಕೊಡಿ ಗುರುಜಿ. ಖಂಡಿತವಾಗಿ ತಿಳಿಸ್ಕೊಡ್ತೇನಮ್ಮ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೀಕ್ಷಕರೇ, ಸಿಂಹ ರಾಶಿಯವರಿಗೆ ಗುರುವಿನ ಯೋಗ, ಗುರುವಿನ ಬಲ ಎಲ್ಲವೂ ಹೇಗಿದೆ ಹೇಳ್ತಕ್ಕಂಥದ್ದು ಕೂಡ ನಾವು ತಿಳಿದುಕೊಳ್ಳೋಣ. ಮೊದಲಿಗೆ ಲಾಭಾಧಿಪತಿ ಯೋಗ ಹೇಳ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಅಂದ್ರೆ ಗುರುವಿನ ಕೃಪೆಯಿಂದ, ಗುರುವಿನ ಅನುಗ್ರಹದಿಂದ, ಗುರುವಿನ ದೆಸೆಯಿಂದ ಲಾಭವನ್ನ ಕೊಡುತ್ತೆ. ಯಾವ ಕಡೆಯಿಂದ ನೋಡಿದ್ರು ಕೂಡ ಸಿಂಹರಾಶಿಯವರಿಗೆ ಗುರುವಿನ ಕೃಪೆಯಿಂದ ಲಾಭವು ಲಾಭ ಹೇಳ್ತಕ್ಕಂಥದ್ದು. ಅಂದ್ರೆ ಇವಾಗ ಹೊಸ ವ್ಯಾಪಾರ ಸ್ಟಾರ್ಟ್ ಮಾಡ್ತಾ ಇರ್ತಾರೆ, ಅದ್ರಲ್ಲೂ ಕೂಡ ಗುರುವಿನ ಪ್ರಭಾವ ಯಾವ ರೀತಿ? ಅದು ಏನಾಗಿತ್ತು ಅಂತ ಕೇಳಿದ್ರೆ, ಈಗ ಒಂದು 2 ತಿಂಗಳು 3 ತಿಂಗಳ ಹಿಂದೆ ಕೆಲವೊಂದಷ್ಟು ಉದ್ಯೋಗವನ್ನ ಕಳೆದುಕೊಳ್ತಕ್ಕಂಥದ್ದು, ಉದ್ಯೋಗವನ್ನ ಬದಲಾಯಿಸ್ತಕ್ಕಂಥದ್ದು, ಸ್ಥಾನ ಪಲ್ಲಟ ಆಗತಕ್ಕಂಥದ್ದು ಅವೆಲ್ಲವೂ ಮುಗಿದೋಗಿದೆ ಅಧ್ಯಾಯ. ಇವಾಗ ಏನಿದ್ದು ಆಯ್ಕೆಗಳನ್ನ ಮಾಡ್ತಕ್ಕಂಥದ್ದು, ಆಯ್ಕೆಗಳನ್ನು ಮಾಡಿಕೊಂಡು ಪ್ರಾರಂಭವನ್ನ ಮಾಡ್ತಕ್ಕಂಥ, ಅಂದ್ರೆ ಅಷ್ಟೊಂದು ಸ್ಫೂರ್ತಿದಾಯಕವಾಗಿ ಬ್ಲೆಸ್ಸಿಂಗ್ ಆಗಿರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ. ಆಯ್ತಾ? ಇದು ಮೊದಲನೇ ವಿಚಾರ. ಈ ಯೋಗದಿಂದ ತುಂಬಾ ಚೆನ್ನಾಗಿ ಅನುಗ್ರಹವನ್ನು ಕೊಡ್ತಕ್ಕಂಥದ್ದು. ಹಾಗೆ ಹುಟ್ಟಿದ ದಿನಾಂಕವನ್ನು ಕೂಡ ತೋರಿಸ್ಬಿಡ್ತೇನೆ. 1ನೇ ತಾರೀಕು ಹುಟ್ಟಿರ್ತಕ್ಕಂಥವರಿಗೆ, 6ನೇ ತಾರೀಕು ಹುಟ್ಟಿರ್ತಕ್ಕಂಥವರಿಗೆ, 16ನೇ ತಾರೀಕಿಗೆ ಹುಟ್ಟಿರ್ತಕ್ಕಂಥವರಿಗೆ ಮತ್ತು 20ನೇ ತಾರೀಕು ಹುಟ್ಟಿರ್ತಕ್ಕಂಥವರಿಗೆ ಮತ್ತು 30ನೇ ತಾರೀಕಿಗೆ ಹುಟ್ಟಿರ್ತಕ್ಕಂಥವರಿಗೆ ಅತ್ಯಂತ ಲಾಭದಾಯಕವಾಗಿರ್ತಕ್ಕಂತಹ ಶುಭ ಸಮಯ. ಒಂದು ಸಂತೋಷ ಅಂತ ಕೂಡ ಹೇಳ್ಬೋದು ಸಿಂಹರಾಶಿಯವರಿಗೆ. ನಿಮ್ಮ ದುಡ್ಡು ಇರಬಹುದು, ಹಣಕಾಸಿನ ವಿಚಾರ ಇರಬಹುದು, ಅಥವಾ ಉದ್ಯೋಗ ಇರಬಹುದು, ಇವೆಲ್ಲವೂ ಕೂಡ ತುಂಬಾ ಚೆನ್ನಾಗಿ ದಿನ ದಿನಕ್ಕೂ ಹೊಸತನ, ಹೊಸ ವಿಚಾರ, ಹೊಸ ಆವಿಷ್ಕಾರ, ಆಮೇಲೆ ಹೊಸ ಐಡಿಯಾಲಜಿ ಇವೆಲ್ಲವೂ ಕೂಡ ದಿನಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಆಮೇಲೆ ಇನ್ನೊಂದಷ್ಟು ಕೆಲವು ಏನಾಗತ್ತೆ, ಉದ್ಯೋಗವನ್ನ ಮಾಡ್ತಾ ಇರ್ತಕ್ಕಂಥವ್ರು ಕೂಡ ಉದ್ಯೋಗ ರೆಡಿ ಆಗಿರುತ್ತೆ, ವೇಟಿಂಗ್ ಅಲ್ಲಿ ಇರ್ತಾರೆ. ಯಾರೊಬ್ರು ರಿಮೂವ್ ಮಾಡಿ ಬೇರೆಯವರು ಜಾಯ್ನ್ ಆಗತಕ್ಕಂಥದ್ದು, ಹೀಗೆ ಈ ತರದೆಲ್ಲವೂ ಕೂಡ ಇರುತ್ತೆ. ಅಂತ ಒಟ್ಟೆ ಒಂದು ಶುಭ ಸಮಯ ಅಂತ ಕೂಡ ಇರ್ತಕ್ಕಂಥದ್ದು. ಮತ್ತೆ ವಿದೇಶದಲ್ಲಿ ಉದ್ಯೋಗ ಮಾಡತಕ್ಕಂಥವ್ರಿಗೂ ಪ್ರಭಾವ ಬೀರುತ್ತೆ. ಖಂಡಿತ. ನೋಡಿ, ಏನಾಗತ್ತೆ, ಇಲ್ಲಿಂದ ಉದ್ಯೋಗಗಳನ್ನೆಲ್ಲ ಮಾಡ್ಕೊಂಡು ಹೋಗಿರ್ತಾರೆ, ಮನೆ ತಗೊಂಡಿರ್ತಾರೆ, ಮನೆಗೆ EMI ಇರುತ್ತೆ, ಸಾಲ ಜಾಸ್ತಿ ಹಾಕೊಂಡಿರುತ್ತೆ. ಇದೇ ಕಂಪನಿಯಿಂದ ವಿದೇಶಕ್ಕೆ ಹೋಗಿ ಕೆಲಸ ಮಾಡಿಕೊಂಡು ಸಾಲಗಳನ್ನೆಲ್ಲ ತೀರಿಸ್ಕೊಂಡು ನೆಮ್ಮದಿಯಾಗಿ ಮತ್ತೆ ವಾಪಸ್ ಮರಳು ಬರ್ತಕ್ಕಂಥದ್ದು, ಅಥವಾ ಇಲ್ಲಿ ಕೆಲಸಗಳನ್ನು ಮಾಡಿಕೊಂಡು ವಿದೇಶಕ್ಕೆ ಕಂಪನಿಯ ಮುಖಾಂತರವೇ ವಿದೇಶಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಅಥವಾ ಡೈರೆಕ್ಟ್ ಆಗಿ ವಿದೇಶಕ್ಕೆ ಹೋಗಿ ಕೆಲಸ ಮಾಡ್ತಕ್ಕಂಥದ್ದು, ಅಥವಾ ವಿದೇಶದಲ್ಲಿ ಓದ್ಕೊಂಡು ಅಲ್ಲೇ ವಿದ್ಯಾಭ್ಯಾಸಗಳನ್ನೆಲ್ಲ ಪೂರೈಸಿಕೊಂಡು ಅಲ್ಲೇ ಕೆಲಸ ಹುಡ್ಕೊಂಡು ಅಲ್ಲೇ ಕೆಲಸಗಳನ್ನು ಮಾಡಿ ಅಲ್ಲೇ ಸೆಟ್ಲ್ ಆಗತಕ್ಕಂಥದ್ದು. ಈ ತರದೆಲ್ಲವೂ ಕೂಡ ಒಂದಷ್ಟು ಇರ್ತಕ್ಕಂಥದ್ದು. ಸೊ ಇದೆಲ್ಲವೂ ಕೂಡ, ಈ ವಿಚಾರ ಎಲ್ಲವೂ ಕೂಡ ಒಂದು ಗುರುವಿನ ಅದೃಷ್ಟ, ಗುರುವಿನ ಯೋಗ ಅಂತೂ ಕೂಡ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೇಡಮ್ ಅವರೇ. ಮತ್ತೆ ಸಿಂಹ ರಾಶಿಯವರಿಗೆ ಅರ್ಧಕ್ಕೆ ನಿಲ್ಸಿರ್ತಾರೆ, ಏನೋ ಒಂದ್ ಕೆಲಸ, ಯಾವ್ದಾದ್ರು ಯಾವ ಕ್ಷೇತ್ರ ಆದ್ರೂ ಪರವಾಗಿಲ್ಲ, ಅರ್ಧಕ್ಕೆ ನಿಂತು ಹೋಗಿರುತ್ತೆ ಕೆಲಸ, ಮತ್ತೆ ಅದನ್ನು ಮುಂದುವರಿಸೋದಕ್ಕೆ ಇದು ಒಳ್ಳೆಯ ಸಮಯ. ಹೌದು. ಈಗ ಸಿಂಹ ರಾಶಿಯವರು ಮನೆ ಕಟ್ತಾ ಇರ್ತಾರೆ, ಯಾರೋ ಅಕ್ಕಪಕ್ಕದವ್ರು ಕಿರಿಕಿರಿ ಮಾಡ್ತಾರೆ, ಕೋರ್ಟಿಂದ ಸ್ಟೇ ತರ್ತಾರೆ, ಕೋರ್ಟು ಕಚೇರಿ ವ್ಯವಹಾರ ಆಗಿರುತ್ತೆ, ಅಥವಾ ಹಣಕಾಸು ದುಡ್ಡು ಒಂದು ಬಜೆಟ್ ಹಾಕೊಂಡಿರ್ತಾರೆ, ಹಣ ಖಾಲಿ ಆಗಿರುತ್ತೆ, ಮನೆ ಕನ್ಸ್ಟ್ರಕ್ಷನ್ ಅರ್ಧಕ್ಕೆ ನಿಂತು ಹೋಗಿರುತ್ತೆ, ಅಥವಾ ಇನ್ನೇನೋ ಕೆಲಸಗಾರರು ತೊಂದರೆ ಕೊಡ್ತಕ್ಕಂಥದ್ದು, ಅಥವಾ ವ್ಯಾವಹಾರಿಕವಾಗಿ ಏನೋ ತೊಂದರೆಗಳಾಗಿ ನಿಂತು ಹೋಗತಕ್ಕಂಥದ್ದು. 6 ತಿಂಗಳು 1 ವರ್ಷ ಆದ್ರೂ ಕೂಡ ಮತ್ತೆ ಆ ಮನೆ ಕಟ್ಟಡ ಕಡೆ ಗಮನನೇ ಹರಿಸ್ಲಿಕ್ಕೆ ಆಗ್ತಾ ಇಲ್ಲ, ಆ ಮನೆ ಕಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ.
ಮನಸ್ಸೇ ಬರ್ತಾ ಇಲ್ಲ, ಮೈಂಡ್ ಎಲ್ಲ ತುಂಬಾ ಬ್ಲಾಕ್ ಆಗಿರ್ತಕ್ಕಂಥದ್ದು, ಒಂದು ಆ ವಿಚಾರ ಬಂದಾಗ ನೆಗ್ಲೆಕ್ಟ್ ಮಾಡ್ತಕ್ಕಂಥದ್ದು, ಯಾಕೋ ಆ ಮನೆ ಕೈ ಹಾಕದಾಗಿಂದ ನನಗೆ ಟೈಮ್ ಚೆನ್ನಾಗಿಲ್ಲ, ಒಂದ್ರ ಮೇಲೆ ಒಂದು ಸಮಸ್ಯೆಗಳು ಬರ್ತಾ ಇದೆ ಹೇಳ್ತಕ್ಕಂಥದ್ದು, ಹೀಗೆ ಈ ತರದ ಒಂದಷ್ಟು ಗೊಂದಲಗಳು, ಟೆನ್ಷನ್ಗಳು, ಏನೇನೋ ವಿಚಾರಗಳು ಕೂಡ್ತಾ ಇರುತ್ತೆ. ಮನೆ ಕೈ ಹಾಕಬಾರ್ದಾಗಿತ್ತೋ ಏನೋ, ಹಾಕಿದ್ದಕ್ಕೆ ಈ ತರ ಆಯ್ತೋ ಏನೋ, ಅಥವಾ ಮನೆ ವಾಸ್ತು ದೋಷ ಇದೆಯೋ ಏನೋ, ಹೀಗೆ ಈ ತರ ಇಲ್ಲಿ ಏನೇ ಇದ್ರೂ ಕೂಡ ಈ ಗುರುವಿನ ಒಂದು ಏನೇ ದಶೆ ಇದೆ ಮತ್ತು ಗುರುವಿನ ಅನುಗ್ರಹ ಇದೆ, ಇವೆಲ್ಲವೂ ಕೂಡ ತುಂಬಾ ಚೆನ್ನಾಗಿ ಒಂದು ಅನುಗ್ರಹದಿಂದ, ಗುರುವಿನ ಬ್ಲೆಸ್ಸಿಂಗ್ ಇಂದ ಅವೆಲ್ಲವೂ ಕೂಡ ಶಮನವಾಗಿ ಮತ್ತೆ ಕಾರ್ಯರೂಪಕ್ಕೆ ಬರುತ್ತೆ. ಒಳ್ಳೆಯ ಒಂದು ಉತ್ತಮ ಯೋಗ ಈ ವಿಚಾರದಲ್ಲಿ ಅಂತ ಕೂಡ ಹೇಳಬಹುದು. ಮತ್ತೆ ಸಿಂಹ ರಾಶಿಯವರಿಗೆ ವಿವಾಹದ ಯೋಗ, ಗುರುವಿನ ಪ್ರಭಾವ ಇದ್ರ ಮೇಲೆ ಹೇಗೆ ಬೀರುತ್ತೆ? ಹೌದು, ಈಗ ಗುರುಬಲ, ವಿವಾಹಕ್ಕೆ ಗುರುಬಲ ಹೇಳತಕ್ಕಂಥದ್ದು ಬೇಕಾಗುತ್ತೆ. ಗುರುಬಲ ಇದ್ದಾಗ ಪಟ್ ಅಂತ ವಿವಾಹ ಆಗತ್ತೆ. ಗುರುವಿನ ಅಕಟಂ ವಿಕಟಂ ಚೈವ ಬ್ರಹ್ಮ ಕಟೀರ ಬಂಧನ ಹೇಳತಕ್ಕಂಥದ್ದು. ಅಂದ್ರೆ ವಧುವಿಗಾಗ್ಲಿ ವರನಿಗಾಗ್ಲಿ ಗುರುಬಲ ಇದ್ರೆ ಬೇಗ ವಿವಾಹ ಸಿದ್ಧಿ, ವಿವಾಹ ಯೋಗ ಹೇಳತಕ್ಕಂಥದ್ದು. ಅದರಲ್ಲಿ ಕೂಡ ಅನೇಕ ವರ್ಷಗಳಿಂದ ವಿವಾಹ ಆಗ್ತಾ ಇಲ್ಲಲ್ಲ, ವಿವಾಹದ ಸಮಸ್ಯೆ, ವಿವಾಹದ ದೋಷಗಳು, ಈ ತರ ಒಂದಷ್ಟು ಇದ್ದು ಗುರುಬಲ ಇದ್ರೂ ಆಗ್ತಾ ಇಲ್ಲಲ್ಲ, ಹೀಗೆ ಈ ತರದ ಒಂದಷ್ಟು ಸಮಸ್ಯೆಗಳು ಕಾಡ್ತಾ ಇರ್ತಕ್ಕಂಥ. ಆದ್ರೆ ಈ ಒಂದು ದಶೆಯಲ್ಲಿ, ಈ ಒಂದು ಯೋಗದಲ್ಲಿಯೂ ಕೂಡ ವಿವಾಹಾದಿ ಯೋಗಗಳು ಕೂಡ ನೆರವೇರುತ್ತೆ ಹೇಳತಕ್ಕಂಥದ್ದು. ಅಂದ್ರೆ ಸಾಮಾನ್ಯವಾಗಿ ನನಗೆ ಏನ್ ಅನಿಸ್ತೆ ಹೇಳುತ್ತೆ ಅಂತಂದ್ರೆ, ಕಾರ್ತೀಕ ಮಾಸ ಶುಕ್ಲ ಪಕ್ಷ 15-16ನೇ ತಾರೀಕಿಗೆ ಕೆಲವೊಂದಷ್ಟು ಈ ಸಿಂಹ ರಾಶಿಯವರಿಗೆ ವಿವಾಹ ನಿಶ್ಚಯ ಆಗತಕ್ಕಂಥದ್ದು, ವಿವಾಹ ಆಗುವಂತ ಯೋಗ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ ಹೇಳ್ತಕ್ಕಂಥದ್ದು ಕೂಡ ಸೂಚಿಸ್ತೇನೆ ನಾನು. ಮತ್ತೆ ಸಿಂಹ ರಾಶಿಯವರಿಗೆ ಗುರುವಿನ ದಶೆ ಹೇಗಿರುತ್ತೆ, ಅಂದ್ರೆ ಯಾವ ರೀತಿಯಾದಂತಹ ಪ್ರಭಾವ ಬೀರುತ್ತೆ? ಸಿಂಹ ರಾಶಿಯವರಿಗೆ ಗುರುವಿನ ದಶೆ ತುಂಬಾ ಚೆನ್ನಾಗಿದ್ರೆ ಪ್ರಭಾವ ಬೀರುತ್ತೆ. ನೋಡಿ, ನಾನು ಆಗಲೇ ಸೂಚಿಸಿದ ಹಾಗೆ ನಿಂತು ಹೋದಂತ ಕೆಲಸಗಳು ಕಾರ್ಯರೂಪಕ್ಕೆ ಬರುತ್ತೆ. ಅಷ್ಟೇ ಅಲ್ಲ, ಕೋರ್ಟು ಕಚೇರಿ, ತಕರಾರು, ವ್ಯಾಜ್ಯ, ದಾಯಾದಿಗಳ ಕಲಹಗಳು ಇವೆಲ್ಲವೂ ಇದ್ರೂ ಕೂಡ ಮಧ್ಯವರ್ತಿಕೆಯಿಂದ ಶಮನಗೊಳ್ಳುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ವಿದ್ಯಾರ್ಥಿಯ ಬದುಕಿನಲ್ಲಿ ಕೂಡ ಸಂತಸ, ಉಲ್ಲಾಸ, ನಾನು ಓದಬೇಕು ಇರ್ತಕ್ಕಂಥದ್ದು, ಹೊಸ ಹೊಸ ಐಡಿಯಾಲಜಿಗಳು ಬರುವಂತಹದ್ದು, ಹೀಗೆ ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು ಕೂಡ ಹೇಳಲ್ಪಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಗುರುವಿನ ಪ್ರಭಾವ ಯಾವ ಯಾವ ರಾಶಿಗಳಿಗೆ ಹೇಗಿರುತ್ತೆ ಅಂತ ನಮ್ಮ ಖ್ಯಾತ ಜ್ಯೋತಿಷಿಗಳಾದಂತಹ ಶ್ರೀಪತಿ ಭಟ್ ಗುರೂಜಿ ಅವರು ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಫುಲ್ ವಿಡಿಯೋವನ್ನ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಯಾವ ರಾಶಿಗೆ ಯಾವ ರೀತಿಯಾದಂತಹ ಫಲಗಳು ಇದಾವೆ ಅಂತ ನಿಮಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಇದೇ ರೀತಿ ನಮ್ಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.